ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ದಕ್ಷಿಣ ಕಾಶಿ ಅಂತ ಕರೆಯುವ ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ಬೆಟ್ಟದ ವಿಶೇಷ ಏನಂದರೆ, ಒಂದೊಂದು ದಿಕ್ಕಿನಿಂದ ಒಂದೊಂದು ರೀತಿಯಲ್ಲಿ ಕಾಣಿಸುತ್ತೆ. ಉತ್ತರದ ಕಡೆಯಿಂದ ನೋಡಿದರೆ ಸರ್ಪ, ದಕ್ಷಿಣದಿಂದ ಗಣೇಶ, ಪೂರ್ವದಿಂದ ನಂದಿ, ಪಶ್ಚಿಮದಿಂದ ಲಿಂಗದ ರೀತಿಯಲ್ಲಿ ಕಾಣುತ್ತದೆ. ಇಲ್ಲೇ ಕೆಳಗಡೆ ಪೂಜೆ ಸಾಮಾನು, ವಾಟರ್ ಬಾಟಲು, ತಿಂಡಿ ತಿನಿಸು ಬೇಕಾದರೆ ತಗೋಬಿಡಿ. ಮೇಲೆ ರೇಟ್ ಜಾಸ್ತಿ ಇರುತ್ತೆ. ಬನ್ನಿ ಈಗ ಬೆಟ್ಟ ಹತ್ತೋಕೆ ಶುರು ಮಾಡೋಣ. ಈ ಬೆಟ್ಟ ಸಮುದ್ರ ಮಟ್ಟದಿಂದ 2640 ಅಡಿ ಎತ್ತರ ಇದೆ. ಬೆಂಗಳೂರಿನಿಂದ ಸುಮಾರು 54 ಕಿಲೋಮೀಟರ್ ದೂರ ಇದೆ. ತುಮಕೂರು ಕಡೆಯಿಂದ ಇನ್ನೂ ಹತ್ತಿರ ಆಗುತ್ತೆ. ಒಂದು ದಿನದ ಟ್ರೆಕ್ಕಿಂಗ್ಗೆ ಒಂದೊಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಅಲ್ಲೇ ಮುಂದೆ ಹೋದರೆ ಹರಕೆ ಗಣಪತಿ ದೇವಸ್ಥಾನ ಇದೆ. ಅಲ್ಲಿಗೆ ನಮಸ್ಕರಿಸಿ ಮುಂದೆ ಹೋದರೆ ಅನ್ನದಾಸೋಹ ಭವನ ಸಿಗುತ್ತೆ. ಆ ಕಡೆಯಿಂದ ಬರಬೇಕಾದ್ರೆ ಮಧ್ಯಾಹ್ನ 3:30ರವರೆಗೂ ಊಟ ಇರುತ್ತೆ. ಈಗ ನಾವು ಪಾತಾಳಗಂಗೆ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ ಹತ್ರ ಹೋಗ್ತಿದ್ದೀವಿ. ಅಲ್ಲಿ ಒಬ್ಬರಿಗೆ 5 ರೂಪಾಯಿ ಟಿಕೆಟ್ ತಗೊಂಡು ಒಳಗೆ ಹೋಗ್ತಿದ್ದೀನಿ. ಈ ಗಂಗೆಯು ಪಾತಾಳದಿಂದ ಉದ್ಭವವಾಗಿದ್ದು ಈ ಗಂಗೆಗೆ ಪಾತಾಳಗಂಗೆ ಎಂದು ಕರೆಯುತ್ತಾರೆ. ಈ ಗಂಗೆಯು ಬೇಸಿಗೆ ಕಾಲದಲ್ಲಿ ಮೇಲೆ ಉಕ್ಕುತ್ತದೆ, ಮಳೆಗಾಲದಲ್ಲಿ ಕ್ಷೀಣಿಸುತ್ತದೆ. ಇಲ್ಲಿ ದೇವರಿಗೆ ನಮಸ್ಕರಿಸಿ ಪಾತಾಳಗಂಗೆ ಹತ್ರ ಇಳಿತಾ ಇದ್ದೀನಿ. ತುಂಬ ಚಿಕ್ಕದಾದ ಇಕ್ಕಟ್ಟಾದ ಜಾಗ, ತುಂಬ ವಿಶೇಷ ಅನಿಸಿತ್ತು. ಹುಷಾರು, ಇಳಿಬೇಕಾದ್ರೆ ಕಾಲು ಜಾರುತ್ತೆ. ಇಲ್ಲಿ ಹೆಣ್ಣು ಮಕ್ಕಳು ಗಂಗಾ ಪೂಜೆ ಮಾಡೋದು ವಿಶೇಷ. ನೀವು ಆ ದೃಶ್ಯಗಳನ್ನು ವಿಡಿಯೋದಲ್ಲಿ ನೋಡಬಹುದು. ಪಾತಾಳಗಂಗೆ ದರ್ಶನ ಮಾಡಿ ಅಲ್ಲಿಂದ ಹೊರಟೆ. ಇಲ್ಲಿ ಕೋತಿಗಳು ತುಂಬ ಇದ್ದಾವೆ. ನಿಮ್ಮ ಹತ್ರ ಬ್ಯಾಗು, ಲಗೇಜು ತುಂಬ ಹುಷಾರಾಗಿರಿ. ಬೆಟ್ಟದ ತುದಿಯಲ್ಲಿ ತಲುಪೋವರೆಗೂ ಈ ಕಾಟ ಇರುತ್ತೆ, ಜಾಗ್ರತೆ. ಈಗ ವನ್ನಾದೇವಿ ಸಮೇತ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿರುವ ಶಿವಲಿಂಗದ ವಿಶೇಷ ಏನಂದರೆ, ತುಪ್ಪದಿಂದ ಬೆಣ್ಣೆ ಆಗುತ್ತಂತೆ. ಅಲ್ಲದೆ ಇಲ್ಲಿಂದ ಒಂದು ಸುರಂಗ ಮಾರ್ಗ ಇದೆಯಂತೆ. ಅದು ನೇರವಾಗಿ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಸೇರುತ್ತಂತೆ. ಏನು ಆಶ್ಚರ್ಯ ಅಲ್ವೇ?
ಇಲ್ಲಿಂದ ಮತ್ತೆ ಬೆಟ್ಟ ಹತ್ತೋಕೆ ಶುರು ಮಾಡಿದ್ವಿ. ತುಂಬ ಸ್ಲೋಪ್ ಆಗಿದ್ದಾವೆ ಮೆಟ್ಟಿಲುಗಳು. ಇಲ್ಲೊಂದು ನಂದಿ ಸಿಗುತ್ತೆ. ಮುಂದೆ ಹಾಗೆ ಮೆಟ್ಟಿಲುಗಳು ಹತ್ತುತ್ತಾ ಹೋದರೆ ಅರಕೆ ನಂದೀಶ ಸಿಗುತ್ತೆ. ನೋಡಿ, ಮೇಲಿಂದ ಈ ಥರ ಕಾಣಿಸುತ್ತೆ. ಕೆಳಗೇನೆ ಒಂದು ಕಲ್ಯಾಣಿ ಸಿಗುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ಬರಬಹುದು. ನಾವು ನೇರವಾಗಿ ಇಲ್ಲಿಗೆ ಬಂದ್ವಿ. ಸುಸ್ತಾಗ್ತೈತೆ. ಇನ್ನು ಅಲ್ಲಿ ಹೋಗ್ಬೇಕು ನೋಡಿ, ತುಂಬ ದೂರ ಇದೆ. ಆ ತುದಿ ಬೆಟ್ಟ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು. ಈಗ ಒಳಕಲ್ಲು ಪುಣ್ಯತೀರ್ಥ ಸಿಗೋ ಸ್ಥಳಕ್ಕೆ ಬಂದ್ವಿ. ಇಲ್ಲಿ ಒಬ್ಬರಿಗೆ 5 ರೂಪಾಯಿ ಟಿಕೆಟ್ ತಗೋಬೇಕು. ಇಲ್ಲೂ ಟಿಕೆಟ್ ತಗೊಂಡು ಹಾಗೆ ಒಳಗೆ ಹೊರಟ್ವಿ. ಇಲ್ಲಿ ಸಿಗೋ ವೀರಭದ್ರೇಶ್ವರ ಸ್ವಾಮಿಗೆ ನಮಸ್ಕರಿಸಿ ಒಳಕಲ್ಲು ತೀರ್ಥದ ಕಡೆಗೆ ಬಂದ್ವಿ. ಇದೇ ನೋಡಿ ಒಳಕಲ್ಲು. ಇಲ್ಲಿ ನಿಮ್ಮ ಕೋರಿಕೆಗಳು ಈಡೇರುತ್ತೆ. ಅಂದರೆ ಈ ಒಳಕಲ್ಲು ಒಳಗೆ ನೀರು ಸಿಗುತ್ತೆ, ಇಲ್ಲಾಂದರೆ ಸಿಗೋಲ್ಲ ಅಂತಾರೆ. ಅಲ್ಲಿಂದ ಮುಂದೆ ಬಂದರೆ ಈ ಸ್ಥಳ ಕುಂಭ ಮಹರ್ಷಿಗಳು ತಪಸ್ಸು ಮಾಡಿದಂಥ ಸ್ಥಳ. ಇಲ್ಲಿ ಇರೋದು ಕುಂಭವತಿ ತೀರ್ಥ. ಇಲ್ಲಿ ದರ್ಶನ ಮುಗಿಸಿ ಅಲ್ಲೇ ಒಂದು ಶಾಪ್ ಹತ್ರ ಹೋದ್ವಿ. ಆಯಾಸ ಆಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸು ಮಜ್ಜಿಗೆ ಕುಡಿದು ಅಲ್ಲೇ ಸ್ವಲ್ಪ ವಿಶ್ರಾಂತಿ ತಗೊಂಡ್ವಿ. ಪ್ರತಿದಿನ ತರ್ಸ್ಕೊತಾರಣ ಶಿವರಾತ್ರಿ ಫುಲ್ ರಶ್ ಆಗುತ್ತಲ್ಲ. ಜಾಗರಣೆ ಹಾಯ್ ಮಾಡಪ್ಪ. ಹೆಂಗಿದೆ? ಹತ್ತುತ್ತಾ ಇದೆಯಾ? ಸ್ಟ್ರಾಂಗ್ ಆಗಿದ್ಯಾ? ಸ್ಟ್ರಾಂಗ್ ಆಗಿದ್ದೀರಾ ಎಲ್ರು? ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚೆನ್ನಾಗಿತ್ತು. ಫಸ್ಟ್ ಟೈಮ್ ಹತ್ತುತ್ತಾ ಇದೀವಿ ನಾವು. ಫಸ್ಟ್ ಟೈಮೇ. ಪ್ಲಾಸ್ಟಿಕ್ನ ಎಲ್ಲಂದ್ರಲ್ಲಿ ಬಿಸಾಕಬೇಡಿ, ಒಂದು ಕಡೆ ಹಾಕಿ ಪ್ರಕೃತಿನ ಕಾಪಾಡಿ. ಯಾವ ಊರವ್ರು ನೀವು? ತುಮಕೂರವರು. ಹೆಂಗಿದೆ? ಸಖತ್ತಾಗಿದೆ ಮೇಡಮ್. ಬಿಸಿಲು ಜಾಸ್ತಿ ಮೇಡಮ್. ಬಿಸಿಲು ಜಾಸ್ತಿ ಇದ್ದೇ ಇರುತ್ತಲ್ವಾ? ಮತ್ತೆ ಎಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ಬರ್ಲೇ ಇಲ್ಲ? ಏನು ಓದ್ತಾ ಇದ್ದೀರಾ ನೀವು? ಹೌದಾ? ಎಲ್ಲಿ? ಹೌದಾ? ದೇವಸ್ಥಾನ ಹೆಂಗ ಅನ್ಸ್ತೈತೆ? ಪರವಾಗಿಲ್ಲ, ಚೆನ್ನಾಗೈತೆ. ಚೆನ್ನಾಗಿದೆ, ಬಟ್ ಬೆಟ್ಟ ಹತ್ಬೇಕಾದ್ರೆ ಬಿಸಿಲು ಜಾಸ್ತಿ ಇಷ್ಟೇ. ಬಿಸಿಲು ಹೋಗ್ತಾ ಹೋಗ್ತಾ ತುಂಬಾ ಬಿಸಿಲಾಗ್ತೈತೆ, ತುಂಬಾ ಕಾಸು ಉಡ್ತೈತೆ. ಆ ಕಡೆ ಏನಾಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೋಡೋಣ.
ಹಾಗೆ ಮುಂದೆ ಬಂದರೆ ಶಿವಗಂಗೆಯ ಮೂರ್ತಿಗಳಿವೆ. ಬೆಟ್ಟ ಹತ್ತೋಕೆ ಸುಸ್ತು ಅಂದ್ಕೊಳ್ಳೋರು ಈ ಥರ ವಯಸ್ಸಾದವರು ಮಕ್ಕಳು ಹತ್ತೋ ರೀತಿ ನೋಡಿದ್ರೆ ಎಂಥವರಿಗೂ ಎನರ್ಜಿ ಬಂದೇ ಬರುತ್ತೆ. ಇಲ್ಲಿಂದ ಮೆಟ್ಟಿಲುಗಳು ಇನ್ನೂ ಕಡಿದಾಗ್ತಾ ಹೋಗ್ತವೆ. ಫಸ್ಟ್ ಟೈಮ್ ಬರೋರಿಗೆ ಸ್ವಲ್ಪ ಆಯಾಸ ಅನಿಸುತ್ತೆ. 2ನೇ ಸಲ ಬರುವಾಗ ಸರಿ ಆಗುತ್ತೆ ಬಿಡಿ. ಅಂತೂ ಇಂತೂ ಬೆಟ್ಟದ ತುದಿ ತಲುಪಿದ್ವಿ. ಇದೇ ನೋಡಿ ಬೆಟ್ಟದ ಮೇಲಿರುವ ನಂದಿ. ತುಂಬ ಕಿರಿದಾದ ಮೆಟ್ಟಿಲುಗಳು, ಮೇಲೆ ತುಂಬ ಗಾಳಿ ಬೀಸುತ್ತೆ, ಹುಷಾರು. ಅತ್ಯಂತ ತುತ್ತ ತುದಿಯಲ್ಲಿರುವ ದೇವಸ್ಥಾನಗಳ ಹತ್ರ ಬಂದು ದಯವಿಟ್ಟು ತಿಂಡಿ ತಿನಿಸು ವಾಟರ್ ಬಾಟಲ್ ತರೋರು ಕೆಳಗಡೆಯಿಂದ ತಂದರೆ ಉತ್ತಮ. ಯಾಕಂದರೆ ಇಲ್ಲಿ ಹೆವಿ ರೇಟು. 1 ಲೀಟ್ರ್ ವಾಟರ್ ಬಾಟ್ಲಿಗೆ 50 ರೂಪಾಯಿ. ಅದಕ್ಕೆ ಬೆಟ್ಟದ ಮೇಲಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಬಹುದು ಇಲ್ಲಿ ನೀವು. ಎಲ್ಲರೂ ಸುಳ್ಳು ಹೇಳ್ಬಿಟ್ಟು ಕಾಲೇಜ್ಗೆ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀರಾ? ಈಗ ಬೆಟ್ಟದ ಮೇಲಿರುವ 2 ಕಂಬಗಳಿರುವ ಜಾಗ. ಒಂದು ತೀರ್ಥಗಂಬ, ಇನ್ನೊಂದು ಉರಿಗಂಬ. ಇಲ್ಲಿ ಮಕ್ಕಳು ಇದ್ರೆ ಹುಷಾರು, ಗಾಳಿ ಜಾಸ್ತಿ ಬೀಸುತ್ತೆ. ಇಲ್ಲಿಂದ ಸುತ್ತ ಕಾಣಿಸೋ ಪ್ರಕೃತಿ ಸೊಬಗು ನೋಡೋಕ್ಕೆ 2 ಕಣ್ಣು ಸಾಲದು. ಈಗ ಇಲ್ಲಿನ ವಿಶೇಷವಾದ ಇನ್ನೊಂದು ಜಾಗ ಶಾಂತಲಾ ಡ್ರಾಪ್ ಹತ್ರ ಹೋಗ್ತಿದ್ದೀನಿ. ಹಿಂದೆ ಈ ಜಾಗ ಹೊಯ್ಸಳರ ವಶದಲ್ಲಿದ್ದಾಗ ರಾಜ ವಿಷ್ಣುವರ್ಧನನ ಪತ್ನಿ ನಾಟ್ಯರಾಣಿ ಶಾಂತಲಾ ತನಗೆ ಮಗು ಜನಿಸಲಿಲ್ಲ ಅಂತ ಜಿಗುಪ್ಸೆಗೊಂಡು ಈ ಜಾಗದಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಳಂತೆ. ಅದಕ್ಕೆ ಈ ಜಾಗಕ್ಕೆ ಶಾಂತಲಾ ಡ್ರಾಪ್ ಅಂತ ಕರೀತಾರೆ. ಡೇಂಜರಸ್ ಸ್ಪಾಟ್, ಹುಷಾರು. ಇಲ್ಲಿ ನೋಡಿ, ಈ ಜಾಗದಲ್ಲಿ ಯಾರೋ ಗಂಟೆಗಳನ್ನು ಕಟ್ಟಿದ್ದಾರೆ. ಅವ್ರಿಗೊಂದು ದೊಡ್ಡ ನಮಸ್ಕಾರ. ಇಲ್ಲಿಗೆ ನಮ್ಮ ಶಿವಗಂಗೆ ಬೆಟ್ಟದ ದರ್ಶನ ಮುಗೀತು. ಈಗ ಬೆಟ್ಟ ಇಳಿಯೋ ಕಾರ್ಯಕ್ರಮ. ಎಲ್ಲರೂ ಬಂದು ಒಂದಿನ ಚಾರಣ ಮಾಡಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ.
ಈಗ ಬೆಟ್ಟ ಇಳಿತಾ ಇದ್ದೀವಿ. ಈಗ ಪ್ರಸಾದದ ಸಮಯ. ಮಧ್ಯಾಹ್ನ 3 ಗಂಟೆವರೆಗೂ ಇರುತ್ತೆ. ಎಲ್ಲರೂ ಬಂದಾಗ ಪ್ರಸಾದ ಸ್ವೀಕರಿಸಿ. ಪಾಯಸ, ಅನ್ನ ಸಾಂಬಾರು, ಮಜ್ಜಿಗೆ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿತ್ತು ಊಟ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.